ನಮಸ್ತೆ, ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಕಾಲುಗಳು ನೋವಿರೋದಕ್ಕೆ, ಮಂಡಿ ನೋವಿರೋದಕ್ಕೆ, ತೊಡೆ ಭಾಗದಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಕರಗೋದಕ್ಕೆ, ಇದಕ್ಕೆಲ್ಲ ಹೆಲ್ಪ್ ಆಗುವಂಥದ್ದು ಉತ್ತಿತ ಪಾದಾಂಗುಷ್ಟಾಸನ. ನಾವು ಸ್ಟೂಡೆಂಟ್ಸ್ಗಳು ಒಳಗಡೆ ಕ್ಲಾಸಲ್ಲಿ ಮಾಡಬೇಕಾದ್ರೆ ಕಿಟಕಿ ಹತ್ರ, ಗೋಡೆ ಹತ್ರ ಎಲ್ಲ ಉಪಯೋಗಿಸಿ ಮಾಡ್ಕೊಳ್ತಾ ಇರ್ತೀವಿ. ನೀವು ಮನೇಲಿ ಮಾಡ್ಕೊಳ್ಳೋರ್ಗೆ ಏನಾಗುತ್ತೆ, ಕಿಟಕಿ ಹತ್ರ ಜಾಗ ಇರಲ್ಲ, ಗೋಡೆ ಹತ್ರ ಜಾಗ ಇರಲ್ಲ, ಮನೇಲಿ ಸಾಮಾನುಗಳೆಲ್ಲ ಇಟ್ಟಿರ್ತೀರ, ಎಲ್ಲಿ ಮಾಡ್ಕೋಬೇಕು ಅನ್ನೋದೊಂದು ನಿಮ್ಮ ಮೈಂಡು ಹೋಗೋದಿಲ್ಲ. ಅಂದರೆ ಈ ಥರ ತೋರಿಸಿದ್ದಾರೆ ಮೇಡಮ್, ನಾವು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ. ಈ ಥರ ಮೆಟ್ಲಿರುತ್ತಲ್ಲ, ಈಗ ಮಾಡಿ ಮೇಲೆ ಹೋಗೋದಕ್ಕೆ ಮೆಟ್ಲಿರುತ್ತೆ, ಒಳಗಡೆನೇ ಸ್ಟೇರ್ ಕೇಸ್ ಇರುತ್ತೆ. ಈ ಥರ ಇದ್ರ ಮೇಲೆ ನೋಡಿ ಹಿಂಗೆ ಕಾಲು ಹಿಂಗೆ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡಾಗ ನಿಮಗೆ ಇದು ನೇರ ಆಗಬೇಕು. ಬೆರಳು ನೋಡಿ ಈ ಥರ ಇರಬೇಕು, ಹಿಂಗೆ ಹೋಗಬಾರ್ದು, ಇದು ಡ್ರಾಪ್ ಆಗಬಾರ್ದು. ಇದು ಬೆರಳು ಈ ಥರ ಇಟ್ಕೊಳ್ಳಿ. ನಿಮಗೆ ಸುಲಭ ಆಯಿತು ಅಂತಂದರೆ ಇನ್ನೂ ಬೇಕಾದ್ರೆ ಮೇಲಕ್ಕೆ ಇಟ್ಕೋಬೋದು. ಹೀಗೆ ನಿಮ್ಮ ಅನುಕೂಲ ನೋಡ್ಕೊಳ್ಳಿ. ವಯಸ್ಸಾದ್ರೆ ಬೇಕಾದ್ರೆ ಕೆಳಗಡೆನೇ ಇಟ್ಕೊಳ್ಳಿ. ಈ ಥರ ಬೆರಳು ಮಾತ್ರ ಹೀಗೆ ಇರಬೇಕು. ಅವಾಗೇನಾಗುತ್ತೆ ನೋಡಿ, ಈ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಮಸಲ್ಸ್ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಎಕ್ಸ್ಟ್ರಾ ಫ್ಯಾಟ್ ಕರಗುತ್ತೆ, ಮಸಲ್ಸ್ ಚೆನ್ನಾಗಿ ಟೋನ್ ಅಪ್ ಆಗುತ್ತೆ. ಆಮೇಲೆ ಕೈ ಬೇಕಾದ್ರೆ ಹಿಂಗೆ ಲಾಕ್ ಮಾಡಿಕೊಂಡು ಹಿಂಗೆ ಎಳ್ಕೊಳ್ಳಿ, ನೇರ ನಿಂತ್ಕೊಳ್ಳಿ. ಈ ಕಾಲು ಕರೆಕ್ಟಾಗಿರ್ಬೇಕು ಲೈನಲ್ಲಿ, ಈ ಥರ ಹೀಗೆ ಹಿಂಗೆ ಎಳಿತಾ ಇರಿ. ಅವಾಗ ಈ ಭಾಗದಲ್ಲಿ ಎಕ್ಸ್ಟ್ರಾ ಫ್ಯಾಟು ಕರಗುತ್ತೆ. ಆಮೇಲೆ ಕಾಲು ಹಾಗೆ ಹಿಂಗೆ ಚೇಂಜ್ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಕಡೆಗೆ ಈ ಥರ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟೇ ಮೇಲೆ ಇಟ್ಕೋಬೇಕು ಅಂತಿಲ್ಲ, ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡ್ಕೋಬೇಕು. ಯಾವಾಗ್ಲೂ ಈ ಥರ ಕೈ ಬೆರಳು ಲಾಕ್ ಮಾಡ್ಕೊಂಡು ಹಿಂಗೆ ಎಳ್ಕೊಳ್ಳಿ ರಿಸ್ಟನ್ನು. ಅವಾಗ ನೋಡಿ ಕುತ್ತಿಗೆ ನೇರ ಇರುತ್ತೆ, ಕೈ ಎಳೀತಾ ಇರುತ್ತೆ, ಕೈ ನೋವು ಕಡಿಮೆ ಆಗುತ್ತೆ, ರಿಪ್ಸ್ ಭಾಗದಲ್ಲಿ ಎಕ್ಸ್ಟ್ರಾ ಫ್ಯಾಟು ಕರಗುತ್ತೆ. ಮತ್ತು ಎರಡೂ ಕಾಲು ಸ್ಟ್ರೆಚ್ ಆಗೋದ್ರಿಂದ, ಇನ್ನರ್ ಥೈ ಮಸಲ್ಸ್ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಶಕ್ತಿ ಬರುತ್ತೆ ಕಾಲುಗಳಿಗೆ, ಎಕ್ಸ್ಟ್ರಾ ಫ್ಯಾಟು ಕರಗುತ್ತೆ. ಒಟ್ಟಿನಲ್ಲಿ ಪಾದದ ಬೆರಳು ಹೀಗಿರಬೇಕು. ಈ ಥರ ಹಿಂಗೆ ಡ್ರಾಪ್ ಮಾಡಬೇಡಿ, ಹಿಂಗೆ ಡ್ರಾಪ್ ಮಾಡಬಾರ್ದು, ಹಿಂಗೆ ಸ್ಟ್ರೈಟ್ ಇರಬೇಕು. ಈ ಭಾಗವಾಗಿ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಸಿಂಪಲ್ ಆಸನ ಆದರೆ ತುಂಬ ಬೆನಿಫಿಟ್ ಇರೋವಂಥ ಆಸನ ಇದು. ಎಲ್ಲರೂ ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಉಪಯೋಗ ಆದಮೇಲೆ ಕಮೆಂಟ್ಸ್ ಹಾಕಿ ಎಲ್ಲರೂ. ನಮಸ್ತೆ.